ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತು ಅಂತಂದರೆ ಜುಲೈ 16ನೇ ತಾರೀಕು ಒಂದು ಬಿಗ್ ಅಪ್ಡೇಟ್ ಇದೆ ನೀಟಿನ ಬಗ್ಗೆ. ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಸೊ ಇದೇ ಥರದ ಅಪ್ಡೇಟ್ಸ್ಗಳಿಗಾಗಿ ನಂದು ವಾಟ್ಸಪ್ ಚಾನಲ್ ಇದೆ. ಸೊ ಆ ವಾಟ್ಸಪ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಸೊ ದಯವಿಟ್ಟು ಕ್ಲಿಕ್ ಮಾಡಿ ಜಾಯ್ನ್ ಆಗಿ ವಾಟ್ಸಪ್ ಚಾನಲ್ಗೆ. ಸೊ ಅದರಲ್ಲಿ ನಿಮ್ಗೆ ಯಾವುದೇ ಅಪ್ಡೇಟ್ಸ್ ಬಂದು ಅದರಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಈಗ ಇವತ್ತಿನ ಅಪ್ಡೇಟ್ ಏನಪ್ಪ ನೀಟಿನ ಬಗ್ಗೆ ಅಂತಂದರೆ, ನೀವು ನೋಡ್ಬೋದು ಇಲ್ಲಿ ಕೆ ಅವರು ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದ್ದಾರೆ BDSಗೆ. ಸೊ ಚೆಕ್ ಮಾಡೋಣ ಸೀಟ್ ಮ್ಯಾಟ್ರಿಕ್ಸ್ ಯಾವ ಥರ ಇದೆ ಅಂತ. ನೋಡ್ಬೋದು ಇಲ್ಲಿ ನೀವು ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅಂತ ಇದೆ. ಇದು ಫೈನಲ್ ಏನೂ ಇಲ್ಲ, ತಾತ್ಕಾಲಿಕವಾಗಿ ಬಿಟ್ಟಿರುವಂಥ ಸೀಟ್ ಮ್ಯಾಟ್ರಿಕ್ಸ್. ಬಟ್ ಸ್ಟಿಲ್ ನಿಮಗೆ ಆಲ್ಮೋಸ್ಟ್ ಇದೇ ನಿಮಗೆ ಫೈನಲ್ ಆಗಿರುತ್ತೆ. ಸ್ವಲ್ಪ ಚೇಂಜಸ್ ಆದರೆ ಆಗಬಹುದು, ಇಲ್ಲಾಂದರೆ ನಿಮಗೆ ಫೈನಲ್ ಆಗಿ ಇದೇ ಆಗಬಹುದು. ಬಟ್ ಇದು ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ನಿಮಗೆ ಇದು ಫೈನಲ್ ಅಂತಲೇ ಅನ್ಕೋಬಹುದು. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಡೆಂಟಲ್ 2025 ಸೀಟ್ ಮ್ಯಾಟ್ರಿಕ್ಸ್ ಸರ್ಕಾರ, ಖಾಸಗಿ, NRI ಮ್ಯಾನೇಜ್ಮೆಂಟ್ ಸೀಟುಗಳು, ಎಲ್ಲ ಸೀಟುಗಳು, ಗೌರ್ಮೆಂಟ್ ಸೀಟು, ಪ್ರೈವೇಟ್ ಸೀಟು, NRI ಸೀಟು ಮತ್ತು ಮ್ಯಾನೇಜ್ಮೆಂಟ್ ಸೀಟು, ಎಲ್ಲ ಸೀಟುಗಳ ಕಂಪ್ಲೀಟ್ ಸೀಟ್ ಮ್ಯಾಟ್ರಿಕ್ಸ್ ಇದೆ. ನೀವು ಡೌನ್ಲೋಡ್ ಮಾಡ್ಕೋಬೋದು. ನೋಡ್ಬೋದು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ಚೆಕ್ ಮಾಡೋಣ. ಈಗ ಫಸ್ಟ್ ಅನಾಲಿಸಿಸ್ ಮಾಡೋಣ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಓಕೆ, ಇಲ್ಲಿ ನೋಡ್ಬೋದು ಓಪನ್ ಆಯ್ತು. ಈಗ ಸೀಟ್ ಮ್ಯಾಟ್ರಿಕ್ಸ್ ಕಂಪ್ಲೀಟ್ ಆಗಿದೆ ನೋಡಿ. ಎಲ್ಲ ಕಾಲೇಜುಗಳ ಸೀಟ್ ಮ್ಯಾಟ್ರಿಕ್ಸ್ ಇದೆ. ನೀವು ಸ್ವಲ್ಪ ಝೂಮ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಕಾಣಿಸುತ್ತೆ ನೀಟಾಗಿ ನೋಡಿ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಾಲೇಜ್ ನೇಮ್ ಇದೆ, ಕೋರ್ಸ್ ಟೈಪ್ ಇದೆ ನಿಮಗೆ, ಅಂದರೆ ಯಾವ ಥರದ ಕಾಲೇಜ್ ಅಂತ, ಗೌರ್ಮೆಂಟ್ ಕಾಲೇಜಾ, ಪ್ರೈವೇಟಾ, ಅಥವಾ ಡೀಮ್ಡ್ ಯೂನಿವರ್ಸಿಟಿನ, ಅಥವಾ ಮೈನಾರಿಟಿ ಕಾಲೇಜಾ, ಪ್ರೈವೇಟ್ ಅನ್ಏಡೆಡ್ ಕಾಲೇಜಾ. ಸೊ ಎಲ್ಲ ಡೀಟೇಲ್ಸು ನಿಮಗೆ ಕೋರ್ಸ್ ಟೈಪಲ್ಲಿದೆ. ಮತ್ತು ಬಂದು ಸೀಟ್ ಟೈಪ್ ಇದೆ ನಿಮಗೆ. ಸೀಟ್ ಟೈಪಲ್ಲಿ ನಿಮಗೆ ಎರಡಿದೆ ಇಲ್ಲಿ ನೋಡ್ಬೋದು, HK ಮತ್ತು ಇನ್ನೊಂದು RK ಅಂತ. HK ಅಂತಂದರೆ ಹೈದರಾಬಾದ್ ಕರ್ನಾಟಕ ಅಂತ, RK ಅಂತಂದರೆ ರೆಸ್ಟ್ ಆಫ್ ಕರ್ನಾಟಕ, ರೆಸ್ಟ್ ಆಫ್ ಹೈದರಾಬಾದ್ ಕರ್ನಾಟಕ ಅಂತ. ಇಲ್ಲಿ ನೋಡ್ಬೋದು ಕೆಳಗಡೆ ನಿಮ್ಗೆ ಸಿಕ್ಕಿರುತ್ತೆ ಇಲ್ಲಿ. ಅಂದರೆ ನಿಮಗೆ ಇಲ್ಲಿ ಏನು ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಇರುತ್ತೆ. ಸೊ ಅದಕ್ಕೆ KK ಅಂತ ಕರಿತೀವಿ, ಕಲ್ಯಾಣ ಕರ್ನಾಟಕ. ಆಮೇಲೆ ನಿಮ್ಗೆ ಇಲ್ಲಿ R ಬಂದು ರೂರಲ್ ಅಂತ, K ಅಂದರೆ ಕನ್ನಡ ಮೀಡಿಯಮ್ ಅಂತ, RK ಅಂದರೆ ರೆಸ್ಟ್ ಆಫ್ ಕರ್ನಾಟಕ ಜನರಲ್ ಅಂತ. ರೆಸ್ಟ್ ಆಫ್ ಕರ್ನಾಟಕ ಜನರಲ್ ಅಂತ. ಅದೇ ನಾನು ಆಗಲೇ ಹೇಳಿದ್ನಲ್ವ ನಿಮಗೆ ಇಲ್ಲಿ HK ಅಂತ ಏನಿದೆ ಅದು ಹೈದರಾಬಾದ್ ಕರ್ನಾಟಕ, ಉಳಿದಿರುವಂಥದ್ದು ನಿಮಗೆ ಇಲ್ಲಿ ರೆಸ್ಟ್ ಆಫ್ ಕರ್ನಾಟಕ, ಅಂದರೆ ಉಳಿದಿದ್ದು ಹೈದರಾಬಾದ್ ಕರ್ನಾಟಕ ಬಿಟ್ಟು ಉಳಿದಿದ್ದ ಸೀಟುಗಳು ನಮ್ಮ ಕರ್ನಾಟಕದ್ದು ರೆಸ್ಟ್ ಆಫ್ ಕರ್ನಾಟಕ ಸೀಟ್ಸ್ ಅಂತ. ಸೊ ಅದು ನಮಗೆ ಇಲ್ಲಿ ನೋಡ್ಬೋದು. ಮತ್ತು ಆದಮೇಲೆ ಕೆಟಗರಿ ವೈಸ್ ಇದೆ ನಿಮಗೆ ಇಲ್ಲಿ. ಕೆಟಗರಿ ವೈಸು HK RK, ಮತ್ತು ಇಲ್ಲಿ ಕೆಟಗರಿನಲ್ಲಿ G ಅಂತಂದರೆ ಜನರಲ್ ಅಂತ, R ಅಂದರೆ ರೂರಲ್ ಅಂತ, ರೂರಲ್ ಯಾರಿಗೆ ಕ್ಲೈಮ್ ಕೋಟಾ ಇರುತ್ತೆ ಅವ್ರದ್ದು ಸೀಟು. K ಅಂದರೆ ಕನ್ನಡ ಮೀಡಿಯಮ್ ಸೀಟ್ ಅಂತ. ಜನರಲ್ಲು, ರೂರಲ್ಲು, ಕನ್ನಡ ಮೀಡಿಯಮ್ಮು. ಮತ್ತು ಇದರಲ್ಲಿ HK ಮತ್ತು ಕನ್ನಡ ಹೈದರಾಬಾದ್ ಕರ್ನಾಟಕಕ್ಕೆ ಎಷ್ಟು, ಮತ್ತು ಉಳಿದಿರೋ ಸೀಟುಗಳು ಎಷ್ಟು, ನಾನ್ ಹೈದರಾಬಾದ್ ಕರ್ನಾಟಕ ಸೀಟ್ ಎಷ್ಟು. ಕೆಟಗರಿ ವೈಸ್ ಇದೆ ನಿಮಗೆ, ಕಂಪ್ಲೀಟಾಗಿ ಚೆಕ್ ಮಾಡ್ಕೋಬೋದು. ಕೆಟಗರಿ 1, 2A, 2B, 3A, 3B, SC, ST, GM ಎಲ್ಲ ಕೆಟಗರಿ. ಮತ್ತು ಟೋಟಲ್ ಸೀಟ್ಸ್ ನಿಮಗೆ ನಿಮಗೆ ಟೋಟಲ್ ಸೇರಿಸಿ ನಮಗೆ ಎಷ್ಟು ಸೀಟ್ಸ್ ಇದೆ ಅನ್ನೋದು ಕಂಪ್ಲೀಟಾಗಿ ನಿಮ್ಗೆ ಇಲ್ಲಿದೆ ಟೋಟಲ್ ಸೀಟ್ಸ್. ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ ನೋಡೋಣ, ಒಂದು ಎಕ್ಸಾಂಪಲ್ಗೆ ನಿಮ್ಮಲ್ಲಿ ಗೌರ್ಮೆಂಟ್ ಡೆಂಟಲ್ ಕಾಲೇಜ್ ವಿಕ್ಟೋರಿಯಾ ನೋಡೋಣ, ಒಂದು ಚೆಕ್ ಮಾಡೋಣ ಈಗ ನಿಮಗೆ ಗೊತ್ತಾಗಲಿ ಅಂತ. ಗೌರ್ಮೆಂಟ್ ಡೆಂಟಲ್ ಕಾಲೇಜ್ ವಿಕ್ಟೋರಿಯಾ ಹಾಸ್ಪಿಟಲ್ ಅಂತ ಬ್ಯಾಂಗ್ಳೂರ್ದು, ಅದರದ್ದು ನಿಮಗೆ ಅದು ಗೌರ್ಮೆಂಟ್, ಪ್ಯೂರ್ ಗೌರ್ಮೆಂಟ್ ಅದು ಕಾಲೇಜ್. ಅದು ನಿಮಗೆ ಸೀಟ್ಸ್ ಬಂದಾಗ ಈಗ ಹೈದರಾಬಾದ್ ಕರ್ನಾಟಕಕ್ಕೆ ಬಂದರೆ ಕೆಟಗರಿ 1ಗೆ ಯಾವುದೇ ಸೀಟ್ ಇಲ್ಲ. ಬಟ್ ರೆಸ್ಟ್ ಆಫ್ ಕರ್ನಾಟಕ ಬಂದಾಗ ನಿಮಗೆ ಜನರಲ್ಗೆ 1 ಸೀಟ್ ಇದೆ, ಮತ್ತು ರೂರಲ್ಗೆ 1 ಸೀಟ್ ಇದೆ. ನೆಕ್ಸ್ಟ್ ಕೆಟಗರಿ 2Aಗೆ ಬಂದರೆ ಇಲ್ಲಿ ಹೈದರಾಬಾದ್ ಕರ್ನಾಟಕ ಜನರಲ್ ಕೋಟಾದಲ್ಲಿ 1 ಸೀಟ್ ಇದೆ. ಮತ್ತು ರೆಸ್ಟ್ ಆಫ್ ಕರ್ನಾಟಕ ಉಳಿದವರಿಗೆ ಜನರಲ್ಗೆ 2Aನಲ್ಲಿ ಜನರಲ್ಗೆ 6 ಸೀಟ್ ಇದೆ, ರೂರಲ್ಗೆ 1 ಸೀಟ್ ಇದೆ. ನೆಕ್ಸ್ಟು 2B ಕೆಟಗರಿ ಬಂದರೆ ನಿಮಗಿಲ್ಲಿ ಯಾವುದೇ ಹೈದರಾಬಾದ್ ಕರ್ನಾಟಕಗೆ ಸೀಟ್ ಇಲ್ಲ. ಬಟ್ ಇಲ್ಲಿ ನಿಮಗೆ ರೆಸ್ಟ್ ಆಫ್ ಕರ್ನಾಟಕ ಸೀಟ್ ಕೋಟಾದಲ್ಲಿ ನಿಮಗೆ 1 ಸೀಟ್ ಇದೆ ಜನರಲಲ್ಲಿ, ಮತ್ತು 1 ರೂರಲ್ ಸೀಟ್ ಇದೆ. ನೆಕ್ಸ್ಟು 3A ಕೆಟಗರಿಗೆ ಬಂದರೆ
ಹೈದರಾಬಾದ್ ಕರ್ನಾಟಕಗೆ ಯಾವುದೇ ಸೀಟ್ ಇಲ್ಲ. ಬಟ್ 3A ಕ್ಯಾಟಗರಿನಲ್ಲಿ ರೆಸ್ಟ್ ಆಫ್ ಕರ್ನಾಟಕ ಜನರಲ್ ಕ್ಯಾಟಗರಿಗೆ ಒಂದು ಸೀಟ್ ಇದೆ. ಮತ್ತು 3Bಗೆ ಬಂದರೆ ನೀವು ಇಲ್ಲಿ ಅಗೇನ್ ಹೈದರಾಬಾದ್ ಕರ್ನಾಟಕಕ್ಕೆ ಯಾವುದೇ ಸೀಟ್ ಇಲ್ಲ ಇಲ್ಲಿ 3Bನಲ್ಲಿ. ಮತ್ತು ಬಟ್ 3B ಜನರಲ್ ರೆಸ್ಟ್ ಆಫ್ ಕರ್ನಾಟಕ ನಿಮಗೆ 2 ಸೀಟ್ ಇದೆ. ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ STಗೆ ಬಂದರೆ ಹೈದರಾಬಾದ್ ಕರ್ನಾಟಕ ಜನರಲ್ಗೆ ಒಂದು ಸೀಟ್ ಇದೆ. ಮತ್ತು ರೆಸ್ಟ್ ಆಫ್ ಕರ್ನಾಟಕದಲ್ಲಿ STಗೆ 2 ಸೀಟ್ ಇದೆ ಜನರಲಲ್ಲಿ. ಒಂದು ರೂರಲ್ ಕೋಟಾದಲ್ಲಿ ಒಂದು ಸೀಟ್ ಇದೆ ST ಕ್ಯಾಟಗರಿಗೆ. ಮತ್ತು SC ಕ್ಯಾಟಗರಿಗೆ ಬಂದರೆ ಹೈದರಾಬಾದ್ ಕರ್ನಾಟಕ ಜನರಲಲ್ಲಿ ಒಂದು ಸೀಟ್ ಇದೆ SCನಲ್ಲಿ. ಮತ್ತು ರೆಸ್ಟ್ ಆಫ್ ಕರ್ನಾಟಕ 6 ಸೀಟ್ ಇದೆ ಜನರಲಲ್ಲಿ. ರೂರಲ್ ರಿಸರ್ವೇಷನಲ್ಲಿ SC ರೂರಲ್ ರಿಸರ್ವೇಷನಲ್ಲಿ ಒಂದು ಸೀಟ್ ಇದೆ. ಮತ್ತು GMಗೆ ಬಂದಾಗ ನಿಮಗೆ ಇಲ್ಲಿ ಒಂದು ಸೀಟ್ ಇದೆ ಜನರಲಲ್ಲಿ. ಮತ್ತು ನಿಮಗಿಲ್ಲಿ 15 ಸೀಟು ನಿಮಗಿಲ್ಲಿ ನಾನ್ ಹೈದರಾಬಾದ್ ಕರ್ನಾಟಕ ಅಂದರೆ ರೆಸ್ಟ್ ಆಫ್ ಕರ್ನಾಟಕದಲ್ಲಿ 15 ಸೀಟ್ ಇದೆ. ಮತ್ತು 3 ಬಂದು ರೂರಲ್ ಕೋಟಾ ಸೀಟ್ ಇದೆ ಜನರಲಲ್ಲಿ. ಮತ್ತು ಇನ್ನೊಂದು ಬಂದು ಕನ್ನಡ ಮೀಡಿಯಮ್ದೊಂದು ಒಂದು ಸೀಟ್ ಇದೆ ಇಲ್ಲಿ ಕಂಪ್ಲೀಟಾಗಿ. ಸೊ ಇಷ್ಟು ನಿಮಗೆ ಕಂಪ್ಲೀಟಾಗಿ ಸೀಟ್ ಅಲಾಟ್ಮೆಂಟು ನಿಮಗೆ ಕಂಪ್ಲೀಟಾಗಿಲ್ಲಿ. ಮತ್ತು ಇದು ಗೌರ್ಮೆಂಟ್ ನಿಮ್ಗೆ ಗೊತ್ತಿದೆ, ಇದು ಗೌರ್ಮೆಂಟ್ ಸೀಟ್ ಅಲಾಟ್ಮೆಂಟು. ಅದರ ಆದಮೇಲೆ ಟೋಟಲ್ ಓವರಾಲ್ ನೀವು ನೋಡಬಹುದು ಇಲ್ಲಿ ಹೈದರಾಬಾದ್ ಕರ್ನಾಟಕ ಓವರಾಲ್ ನಿಮಗೆ ಆ ಕಾಲೇಜಿನಲ್ಲಿ ವಿಕ್ಟೋರಿಯಾ ಡೆಂಟಲ್ ಕಾಲೇಜಿನಲ್ಲಿ ನಿಮಗೆ ಟೋಟಲ್ 4 ಸೀಟ್ ಇದೆ ಹೈದರಾಬಾದ್ ಕರ್ನಾಟಕಕ್ಕೆ ಓವರಾಲ್ ಎಲ್ಲ ಕ್ಯಾಟಗರೀಸ್ ಎಲ್ಲ ಸೇರಿಸಿ ನಿಮಗೆ. ಅಂದರೆ ಈಗ ನಾವೇನು ಕೌಂಟ್ ಮಾಡಿದ್ದೀವಿ ಎಲ್ಲ ಚೆಕ್ ಮಾಡ್ಕೋಬೋದು ನೀವು ಇಲ್ಲಿ. 1 2 3 4 ಇದೆ ಟೋಟಲ್. ಒಂದು 2Aಗಿದೆ ಜನರಲ್ಗೆ, ಇನ್ನೊಂದು STಗೆ ಒಂದು ಸೀಟ್ ಇದೆ ಜನರಲ್ಗೆ, SCಗೆ ಒಂದು ಸೀಟ್ ಇದೆ, GMಗೆ ಒಂದು ಸೀಟ್ ಇದೆ. ಟೋಟಲ್ 4 ಸೀಟ್ ಆಯಿತು ಹೈದರಾಬಾದ್ ಕರ್ನಾಟಕಗೆ. ಅದರಲ್ಲಿ ಇನ್ನು 43 ಸೀಟ್ ಬಂದು ನಮಗೆ ರೆಸ್ಟ್ ಆಫ್ ಕರ್ನಾಟಕ ಸೀಟ್ಸ್ ಇದೆ. ಅದರಲ್ಲಿ ಎಲ್ಲ ಕ್ಯಾಟಗರೀಸ್ ಈಗ ನೋಡಿದ್ದೀರಾ ನೀವು. ಇದು ಗೌರ್ಮೆಂಟ್ ಸೀಟ್ ಆಯಿತು. ನಿಮಗೆ ಗೊತ್ತಿದೆ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಯಾವುದೇ ಪ್ರೈವೇಟ್ ಸೀಟ್ಸ್ ಇರೋದಿಲ್ಲ. ಬಟ್ ನಿಮಗೆ ಇಲ್ಲೇನಾಗುತ್ತಂದರೆ ಬಟ್ ಪ್ರೈವೇಟ್ ಕಾಲೇಜುಗಳಲ್ಲಿ ನಿಮಗೆ ಗೌರ್ಮೆಂಟ್ ಸೀಟ್ಸು ಮತ್ತು ಪ್ರೈವೇಟ್ ಸೀಟ್ಸ್ ಎರಡೂ ಇರುತ್ತೆ. ಸೊ ಬಟ್ ಅದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ನಿಮಗೆ ಗೊತ್ತಿದೆ ಆಲ್ರೆಡಿ ಗೌರ್ಮೆಂಟ್ ಸೀಟು ಮತ್ತು ಪ್ರೈವೇಟ್ ಸೀಟುಗಳಿಗೂ ಕೌನ್ಸಿಲಿಂಗ್ ನಡೆಯುವಂಥದ್ದು ಥ್ರೂ KE ಮುಖಾಂತರವಾಗಿ ನೀಟ್ ಎಕ್ಸಾಮ್ ಏನಿರುತ್ತೆ ಅದರ ಮಾರ್ಕ್ಸ್ ಬೇಸಿಸ್ ಮೇಲೇ ಕೌನ್ಸಿಲಿಂಗ್ ನಡೆಯುವಂಥದ್ದು. ಹಾಗಿರೋದ್ರಿಂದ ಇಲ್ಲಿ ನಿಮಗೆ ಎರಡೂ ಇಲ್ಲೇ ಮೆನ್ಷನ್ ಮಾಡಿರ್ತಾರೆ. ಗೌರ್ಮೆಂಟ್ ಸೀಟ್ಸ್ ಎಷ್ಟಿದೆ ಇಷ್ಟೊತ್ತು ಸೋಫಾರ್ ನಾವು ಏನು ಡಿಸ್ಕಷನ್ ಮಾಡಿದ್ದೀವಿ ಅವೆಲ್ಲ ಗೌರ್ಮೆಂಟ್ ಸೀಟ್ಸ್ ನಿಮಗಿವೆಲ್ಲ. ಈಗ ನೆಕ್ಸ್ಟ್ ಡಿಸ್ಕಷನ್ ಮಾಡುವಂಥದ್ದು ರೈಟ್ ಸೈಡಲ್ಲಿ ಏನು ಕೊಟ್ಟಿದ್ದಾರೆ ಪ್ರೈವೇಟ್ ಮ್ಯಾನೇಜ್ಮೆಂಟ್ NRI ಅಂತ, ಅದು ಎಕ್ಸ್ಟ್ರಾ ಇಲ್ಲಿದೆ ನಿಮಗೆ. ಅದಾದಮೇಲೆ ಸ್ಪೆಷಲ್ ಕೋಟಾ ಸ್ಪೆಷಲ್ ಕ್ಯಾಟಗರಿ ಸೀಟ್ಸ್ ಏನಾದ್ರು ಇದ್ದರೆ ಲೈಕ್ ನಿಮ್ಗೆ ಗೊತ್ತಿದೆ NCC ಅಥವಾ ಸ್ಪೋರ್ಟ್ಸು ಅಥವಾ ಜಮ್ಮು ಕಾಶ್ಮೀರ್ ಮೈಗ್ರೆಂಟ್ ಆಗಲಿ. ಸೊ ಕೆಲವೊಂದು ಸ್ಪೆಷಲ್ ಕೋಟಾ ಇದೆಯಲ್ವಾ, ಅಥವಾ PH ಕ್ಯಾಂಡಿಡೇಟ್ಸ್ ಆಗಲಿ, ಅದೇನು ಸ್ಪೆಷಲ್ ಕೋಟಾ ಇರುವಂಥದ್ದು ಏನಾದರೂ ಇದ್ದರೆ ನಿಮಗೆ ಸೀಟ್ಸ್ ನಂಬರ್ ಆಫ್ ಸೀಟ್ಸ್ ಇಲ್ಲಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ PHಗೆ ನಿಮಗೆ ಇಲ್ಲಿ 2 ಸೀಟ್ ಇದೆ ನೋಡಿ, ವಿಕ್ಟೋರಿಯಾದಲ್ಲಿ 2 ಸೀಟ್ ಇದೆ. ಸೊ ಓವರಾಲ್ ನಾವು ಕನ್ಸಿಡರ್ ಮಾಡಿದ್ರೆ ನಿಮಗೆ ಇಲ್ಲಿ 51 ಸೀಟ್ ಇದೆ. ಒಂದು ಹೈದರಾಬಾದ್ ಕರ್ನಾಟಕ 4 ಗೌರ್ಮೆಂಟು, 43 ಅದರ್ ದ್ಯಾನ್ ಹೈದರಾಬಾದ್ ಕರ್ನಾಟಕ ಓವರಾಲ್ ಕರ್ನಾಟಕದಲ್ಲಿ. ಸೊ ಅಂದರೆ 47 ಆಯಿತು. ಇನ್ನೊಂದು ಇಲ್ಲಿದೆ ನೋಡಿ NCCನಲ್ಲಿ 1 ಸೀಟ್ ಇದೆ, NCC ಮತ್ತು ಜಮ್ಮು ಕಾಶ್ಮೀರ್ ಮೈಗ್ರೆಂಟ್ಗೆ 1 ಇದೆ. ಅದಾದಮೇಲೆ ನಿಮಗೆ PHಗೆ 2 ಇದೆ. ಟೋಟಲ್ ನಿಮಗೆ 51 ಸೀಟ್ಸ್ ಇದೆ ಓವರಾಲ್ ವಿಕ್ಟೋರಿಯಾದಲ್ಲಿ. ಎಲ್ಲ ಸೀಟ್ಸನ್ನು ಸೇರಿಸಿ ಕಂಬೈಂಡಾಗಿ ನೀನು ಇದನ್ನು ಹೇಳ್ತಿರೋದು ನಾನು ನಿಮಗೆ. ನೋಡಿ ಗೌರ್ಮೆಂಟ್ ಕಾಲೇಜಲ್ಲಿ ಯಾವುದೇ ಪ್ರೈವೇಟ್ ಸೀಟ್ಸ್ ಇರೋದಿಲ್ಲ. ಬಟ್ ಸೆಮಿ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಅನ್ಎಡೆಡ್ಗಳಲ್ಲಿ ಕಂಪ್ಲೀಟಾಗಿ ನಿಮಗೆ ಪ್ರೈವೇಟ್ ಸೀಟ್ಸು ಸಿಗುತ್ತೆ. ಅದು ಲಿಸ್ಟು ಕಂಪ್ಲೀಟಾಗಿ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ಎಷ್ಟು ಸೀಟ್ಸ್ ಇದೆ ಏನು ಅಂತಂದ್ಬಿಟ್ಟು. ಸೊ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ಕಂಪ್ಲೀಟಾಗಿ ಈ ಥರ ಎಲ್ಲ ಕಾಲೇಜುಗಳ ನೀವು ನೋಡ್ಬೋದು, ಎಲ್ಲ ಕಾಲೇಜುಗಳ ಓವರಾಲ್ ಯಾವ್ಯಾವ ಡೆಂಟಲ್ ಕಾಲೇಜುಗಳಿದ್ದಾವೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಾಲೇಜುಗಳ ಲಿಸ್ಟು ಮತ್ತು ಸೀಟ್ ಮ್ಯಾಟ್ರಿಕ್ಸನ್ನು ಕಂಪ್ಲೀಟಾಗಿ ಬಿಟ್ಟಿದ್ದಾರೆ. ಸೊ ನೀವು ನೋಡ್ಕೋಬೋದು, ಕಂಪ್ಲೀಟಾಗಿ ಚೆಕ್ ಮಾಡ್ಕೊಳ್ಳಿ. ಓವರಾಲ್ 37 ಕಾಲೇಜ್ ಇದೆ. 37 ಕಾಲೇಜಿನಲ್ಲಿ ಕಂಪ್ಲೀಟಾಗಿ ಎಲ್ಲ ಸೀಟ್ಸನ್ನು ನಿಮಗೆ ಎಲ್ಲ ಕ್ಯಾಟಗರಿ ವೈಸು ಲಿಸ್ಟ್ ಮಾಡಿದ್ದಾರೆ, ನೋಡ್ಕೋಬೋದು ಸೀಟ್ ಮ್ಯಾಟ್ರಿಕ್ಸನ್ನು. ಈಗ ಫೈನಲಾಗಿ ಬರೋದಾದರೆ ಕ್ಯಾಟಗರಿ 1ಗೆ ಕ್ಯಾಟಗರಿ ವೈಸ್ ನೋಡ್ಬಿಡೋಣ. ಓವರಾಲ್ ಎಲ್ಲ ಕಾಲೇಜುಗಳಲ್ಲಿ ಸೇರಿಸಿ ಎಷ್ಟು ಸೀಟ್ಸ್ ಇದೆ ಅಂತ. ನಿಮಗೆ ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗಳಿಗೆ ಓವರಾಲ್ ನಿಮಗೆ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ಗಳಿಗೆ ಜನರಲ್ ಸ್ಟೂಡೆಂಟ್ಸ್ಗೆ 7 ಸೀಟ್ ಇದೆ. ರೂರಲ್ ಸ್ಟೂಡೆಂಟ್ಸ್ಗೆ ಕ್ಯಾಟಗರಿ 1 ರೂರಲ್ ಸ್ಟೂಡೆಂಟ್ 1 ಇದೆ ಸೀಟು ಹೈದರಾಬಾದ್ ಕರ್ನಾಟಕ. ನಾನ್ ಹೈದರಾಬಾದ್ ಕರ್ನಾಟಕ ಉಳಿದಿರುವಂಥ ರೆಸ್ಟ್ ಆಫ್ ಕರ್ನಾಟಕ ಸ್ಟೂಡೆಂಟ್ಸ್ಗಳಿಗೆ ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗೆ 22 ಸೀಟ್ ಇದೆ. ರೂರಲ್ ಸೀಟ್ ಬಂದು 4 ಸೀಟ್ ಇದೆ. ಕನ್ನಡ ಮೀಡಿಯಂ ಬಂದು 1 ಸೀಟ್ ಇದೆ. ಇದು ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗೆ. ಮತ್ತು 2A ಸ್ಟೂಡೆಂಟ್ಸ್ಗೆ ಬಂದರೆ ನಿಮಗೆ ಓವರಾಲ್ ಡೆಂಟಲ್ ಸೀಟ್ಸ್ ನಿಮಗೆ ಬರುವಂಥದ್ದು. ಜನರಲ್ ಸ್ಟೂಡೆಂಟ್ಸು 23 ಇದೆ ಹೈದರಾಬಾದ್ ಕರ್ನಾಟಕ. ರೂರಲ್ ಸ್ಟೂಡೆಂಟ್ಸ್ 4 ಸೀಟ್ ಇದೆ. ಕನ್ನಡ ಮೀಡಿಯಮ್ಗೆ 1 ಸೀಟ್ ಇದೆ.
ನೆಕ್ಸ್ಟ್ ಬಂದು ನೀವು ನಾನ್ ಹೈದ್ರಾಬಾದ್ ಕರ್ನಾಟಕ ಅಂದರೆ ಹೈದ್ರಾಬಾದ್ ಕರ್ನಾಟಕ ಬಿಟ್ಟು ರೆಸ್ಟ್ ಆಫ್ ಕರ್ನಾಟಕಕ್ಕೆ ಬಂದರೆ ಓವರಾಲ್ 2A ಕ್ಯಾಟಗರಿಗೆ 79 ಸೀಟ್ಸ್ ಇದೆ ಜನರಲ್ ಸ್ಟೂಡೆಂಟ್ಸ್ಗೆ. 2Aನಲ್ಲಿ ಜನರಲ್ ಇದು. ಅಂದರೆ ಜನರಲ್ ಅಂತಂದರೆ ಅರ್ಥ ಏನು ಅಂತಂದರೆ ಯಾವುದೇ 2A ಕ್ಯಾಟಗರಿ ನಿಮ್ಮದಿದ್ದು ಯಾವುದೇ ರಿಸರ್ವೇಷನ್ ಲೈಕ್ ಕನ್ನಡ ಮೀಡಿಯಂ ರೂರಲ್ ಇಲ್ಲ ಅಂದರೆ ನೀವು ಜನರಲ್ ಕ್ಯಾಟಗರಿ ಅಂತ ಅದರಲ್ಲಿ 2Aನಲ್ಲಿ ಜನರಲ್ ಅಂತ. ನಿಮಗೆ ಯಾವ ಕ್ಯಾಟಗರಿ ಬರೋದೇ ಇಲ್ಲ ಅಂತ ಅಂದರೆ ದಟ್ ಇಸ್ GM, ಅದು ಸಪ್ರೇಟ್ GM. ಯಾವ ಕ್ಯಾಟಗರಿ ಬರಲಿಲ್ಲ ಅಂದರೆ ಕ್ಯಾಟಗರಿ ಇದ್ದು ಯಾವ ಎಕ್ಸ್ಟ್ರಾ ರಿಸರ್ವೇಷನ್ ಇಲ್ಲ ಅಂತಂದರೆ ಅದು ಜನರಲ್ ಅಂತ. 2A ಜನರಲ್, 3A ಜನರಲ್, 3A ಜನರಲ್, 3B ಜನರಲ್, ST ಜನರಲ್, SC ಜನರಲ್ ಅಂತ ಅದ್ರ ಮೀನಿಂಗ್. ಅಂದರೆ ಕನ್ನಡ ಮೀಡಿಯಂ ರೂರಲ್ ಯಾವುದೇ ಎಕ್ಸ್ಟ್ರಾ ರಿಸರ್ವೇಷನ್ ಇಲ್ಲ ಅಂತಂದಾಗ ನೀವು ಜನರಲ್ ಅಂತ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಸೊ 2A ರೂರಲ್ ಬಂದಾಗ ನಿಮಗೆ 15 ಸೀಟ್ ಇದೆ ಓವರಾಲು. ಕನ್ನಡ ಮೀಡಿಯಂ ಅಂತ ಬಂದರೆ 5 ಸೀಟ್ ಇದೆ ನಿಮಗೆ ಓವರಾಲು. ಅದೇ ಥರ 2Bಗೆ ಹೈದ್ರಾಬಾದ್ ಕರ್ನಾಟಕ ಜನರಲ್ 6 ಇದೆ, ರೂರಲ್ 1 ಇದೆ. ಅದಾದಮೇಲೆ ನಿಮಗೆ ರೂರಲ್ ಹೈದ್ರಾಬಾದ್ ಕರ್ನಾಟಕ ಬಿಟ್ಟು ಓವರಾಲ್ ಕರ್ನಾಟಕದಲ್ಲಿ ನಿಮಗೆ ಜನರಲ್ 21 ಸೀಟ್ ಇದೆ. 2B ಜನರಲಲ್ಲಿ ಮತ್ತು ಕನ್ನಡ ಮೀಡಿಯಂ 1 ಸೀಟ್ ಇದೆ, ರೂರಲ್ 4 ಸೀಟ್ ಇದೆ. 3Aಗೆ ಬಂದರೆ ನಿಮಗೆ ಹೈದ್ರಾಬಾದ್ ಕರ್ನಾಟಕ 6 ಸೀಟ್ ಇದೆ ಜನರಲ್ ಕ್ಯಾಂಡಿಡೇಟ್ಸ್ಗೆ, ರೂರಲ್ 1 ಇದೆ. ಅದಾದಮೇಲೆ ನೀವು ನಾನ್ ಹೈದ್ರಾಬಾದ್ ಕರ್ನಾಟಕ ರೆಸ್ಟ್ ಆಫ್ ಕರ್ನಾಟಕಗೆ 3A ಕ್ಯಾಟಗರಿಗೆ 21 ಸೀಟ್ಸ್ ಇದೆ ಜನರಲ್ ಕ್ಯಾಂಡಿಡೇಟ್ಸ್ಗೆ, ರೂರಲ್ ಸೀಟ್ಸ್ 4 ಇದೆ, ಕನ್ನಡ ಮೀಡಿಯಂ 1 ಸೀಟ್ ಇದೆ. ಅದೇ ಥರ 3Bಗೆ ಬಂದರೆ ನೀವಿಲ್ಲಿ ಹೈದ್ರಾಬಾದ್ ಕರ್ನಾಟಕ 7 ಸೀಟ್ಸ್ ಇದೆ ಜನರಲ್ಗೆ, ರೂರಲ್ಗೆ 2 ಸೀಟ್ ಇದೆ. ಈಗ ರೆಸ್ಟ್ ಆಫ್ ಕರ್ನಾಟಕ ಬಂದರೆ ನಿಮಗೆ 3B ಸ್ಟೂಡೆಂಟ್ಸ್ಗೆ 26 ಸೀಟ್ಸ್ ಇದೆ, 5 ಸೀಟ್ಸ್ ಬಂದು ರೂರಲ್ ಇದೆ, ಇನ್ನು 2 ಸೀಟ್ ಬಂದು ಕನ್ನಡ ಮೀಡಿಯಂ ಇದೆ. ನೆಕ್ಸ್ಟು ST ಬಂದರೆ ST ಹೈದ್ರಾಬಾದ್ ಕರ್ನಾಟಕ ಜನರಲ್ ಬಂದರೆ 10 ಸೀಟ್ ಇದೆ, ರೂರಲ್ಗೆ 2 ಸೀಟ್ ಇದೆ. ರೆಸ್ಟ್ ಆಫ್ ಕರ್ನಾಟಕ ಬಂದರೆ STನಲ್ಲಿ ಜನರಲ್ 37 ಸೀಟ್ಸ್ ಇದೆ, ರೂರಲ್ 7 ಸೀಟ್ಸ್ ಇದೆ, ಕನ್ನಡ ಮೀಡಿಯಂ 2 ಸೀಟ್ ಇದೆ. ಮತ್ತು SC ಬಂದಾಗ ನಿಮಗೆ ಜನರಲ್ ಹೈದ್ರಾಬಾದ್ ಕರ್ನಾಟಕ 26 ಸೀಟ್ಸ್ ಇದೆ, ರೂರಲ್ ಬಂದು 5 ಸೀಟ್ ಇದೆ, ಕನ್ನಡ ಮೀಡಿಯಂ 2 ಸೀಟ್ ಇದೆ. ಮತ್ತು SCಗೆ ರೆಸ್ಟ್ ಆಫ್ ಕರ್ನಾಟಕ ಬಂದರೆ ನಿಮಗೆ 90 ಸೀಟ್ಸ್ ಜನರಲ್ ಇದೆ, 17 ಸೀಟ್ಸ್ ರೂರಲ್ ಇದೆ, 5 ಸೀಟ್ಸ್ ಬಂದು ಕನ್ನಡ ಮೀಡಿಯಂ ಇದೆ. ಮತ್ತು ಜನರಲ್ ಕ್ಯಾಂಡಿಡೇಟ್ಸ್ ಇದು ಯಾವುದೇ ರಿಸರ್ವೇಷನ್ ಬರದೇ ಇರೋರಿಗೆ GM ಬರುತ್ತೆ. ಆ GM ಕ್ಯಾಂಡಿಡೇಟ್ಸ್ಗೆ ನಿಮಗೆ 65 ಸೀಟ್ಸ್ ಹೈದ್ರಾಬಾದ್ ಕರ್ನಾಟಕ ಜನರಲ್ ಇದೆ, 13 ಸೀಟು ರೂರಲ್ಗಿದೆ, 13 ಸೀಟ್ಸು, 4 ಸೀಟ್ಸ್ ಬಂದು ಕನ್ನಡ ಮೀಡಿಯಂ ಇದೆ. ಮತ್ತು ರೆಸ್ಟ್ ಆಫ್ ಕರ್ನಾಟಕ ಬಂದರೆ ನಿಮಗಿಲ್ಲಿ ರಿಮೈನಿಂಗ್ ಕರ್ನಾಟಕ ಅಂದರೆ ನಾನ್ ಹೈದ್ರಾಬಾದ್ ಕರ್ನಾಟಕ ಬಿಟ್ಟರೆ ನಿಮಗೆ ಜನರಲ್ಗೆ 233 ಸೀಟ್ ಇದೆ, 233 ಸೀಟ್ಸ್, 43 ಫಾರ್ ರೂರಲ್ ಆ್ಯಂಡ್ ಎಕ್ಸ್ಟ್ರಾ 15 ಫಾರ್ ಕನ್ನಡ ಮೀಡಿಯಂ. ಓವರಾಲ್ 233 ಜನರಲ್, ರೂರಲ್ 43, ಸೊ 15 ಕನ್ನಡ ಮೀಡಿಯಂ. ಸೊ ಓವರಾಲ್ ಸೀಟ್ಸ್ ಅಂತ ತೊಗೊಂಡ್ರೆ ನಿಮ್ಗೆ ಇದರಲ್ಲಿ ಗೌರ್ಮೆಂಟ್ ಸೀಟ್ಸ್ ಅಂತ ಬರುವಂಥದ್ದು ಹೈದ್ರಾಬಾದ್ ಕರ್ನಾಟಕ ನಿಮಗೆ 186 ಸೀಟ್ಸ್ ಇದೆ. ಆಮೇಲೆ ರೆಸ್ಟ್ ಆಫ್ ಕರ್ನಾಟಕ ಬಂದರೆ ನಿಮಗೆ 660 ಸೀಟ್ಸ್ ಇದೆ. ಇವು ನಿಮಗೆ ಗೌರ್ಮೆಂಟ್ ಸೀಟ್ಸ್ ಬರುವಂಥದ್ದು. ಪ್ರೈವೇಟ್ ಕಾಲೇಜುಗಳು ನೀವು ನೋಡ್ಬೋದು, ಪ್ರೈವೇಟ್ ಸೀಟ್ಸು ಇದೆ. ಓವರಾಲ್ ಎಲ್ಲ ಸೇರಿಸಿದ್ರೆ ನಿಮಗೆ ಟೋಟಲ್ ಸೀಟ್ಸ್ ಅಂತ ಕೌಂಟ್ ಮಾಡಿದ್ರೆ ಆ್ಯಡ್ ಮಾಡಿದ್ರೆ ನಿಮಗಿಲ್ಲಿ ನೋಡ್ಬೋದು, ಇಲ್ಲಿ 2619 ಸೀಟ್ಸ್ ಇದೆ ಡೆಂಟಲ್ ಸೀಟ್ಸ್. ಓವರಾಲ್ ಎಲ್ಲ ಸೀಟ್ಸು ಸೇರಿಸಿ ಹೈದ್ರಾಬಾದ್ ಕರ್ನಾಟಕ, ನಾನ್ ಹೈದ್ರಾಬಾದ್ ಕರ್ನಾಟಕ, ಗೌರ್ಮೆಂಟ್ ಸೀಟ್ಸ್, ಪ್ರೈವೇಟ್ ಸೀಟ್ಸ್, ಸ್ಪೆಷಲ್ ಕ್ಯಾಟಗರಿ ಸೀಟ್ಸ್ ಎಲ್ಲ ಸೇರಿಸಿದ್ರೆ ನಿಮಗೆ 2619 ಸೀಟ್ಸ್ ಇದೆ ಕಂಪ್ಲೀಟಾಗಿ. ಸೊ ಇದು ಕಂಪ್ಲೀಟಾಗಿ ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಸೊ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ಸೊ ಇದೇ ಥರದ ಮತ್ತಷ್ಟು ಇನ್ಫಾರ್ಮೇಷನ್ಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.